ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ಪ್ರಸಿದ್ಧ. ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇರ್ಬೋದು ನ್ಯೂಸ್ಗಳಲ್ಲಿ ಯಾವ ಒಂದು ನ್ಯೂಸನ್ನು ಆನ್ ಮಾಡಿದರೂ ಕೂಡ ಅದರಲ್ಲಿ ಬರೋದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಸೊ ಈ ವಿಚಾರದ ಬಗ್ಗೆ ಒಂದಿಷ್ಟು ಚಲನಚಿತ್ರ ನಟರು ಏನಾದರೂ ದರ್ಶನ್ ಸರ್ ಅವರು ಕೊಲೆ ಮಾಡಿದರೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಮಾತಾಡ್ತಿದ್ರು ಅನ್ನೋದನ್ನು ನಾನು ಒಂದಷ್ಟು ಧ್ವನಿಗಳ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಅನಂತ್ ನಾಗ್ ಸರ್ ಹತ್ರ ಹೋಗಿ, ಸರ್ ದರ್ಶನ್ ಸರ್ ಅವರು ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದರೆ ಅನಂತ್ ನಾಗ್ ಸರ್ ಅವ್ರು ಏನು ಹೇಳ್ತಾ ಇದ್ರು? ನನಗೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ನಂಬೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆ ವ್ಯಕ್ತಿ ಹೊರಟ ಇರ್ಬೋದು, ಆದರೆ ಕೊಲೆ ಮಾಡುವಷ್ಟು ಕ್ರೂರಿ ಅಲ್ಲ ಅಂತ ನಾನು ಹೇಳ್ತಿದ್ದೇನೆ. ಇದ್ರ ಬಗ್ಗೆ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಸತ್ಯ ಏನು ಅಂತ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ದರ್ಶನ್ ಅವರು ಕೊಲೆ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಕೊಲೆ ಮಾಡದೇ ಇದ್ದರೆ ಅವ್ರಿಗೆ ಶಿಕ್ಷೆ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಒಳ್ಳೆ ಬೆಳವಣಿಗೆ ಇದೆ ಕನ್ನಡ ಚಲನಚಿತ್ರರಂಗಕ್ಕೆ, ಅವರು ಬೇಕಾದಂಥ ವ್ಯಕ್ತಿ. ಇಷ್ಟೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಇದೇ ವಿಚಾರವಾಗಿ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಹತ್ರ ಹೋಗಿ, ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದರೆ ದೇವರಾಜ್ ಸರ್ ಅವ್ರಿಗೆ ಏನು ಹೇಳ್ಬೋದು? ಎಲ್ಲರೂ ಹಾಗೆ ಹೇಳ್ತಾರೆ. ದರ್ಶನ್ ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದಾನಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ದರ್ಶನ್ನು ಹೊರಟ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಜೀವ ತೆಗೆಯಷ್ಟು ಕ್ರೂರಿ ಅಲ್ಲ. ನೋಡೋಣ, ಪೊಲೀಸ್ನವ್ರು ತನಿಖೆ ಮಾಡ್ತಾ ಇದ್ದಾರೆ, ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಾವೇನೇ ತೀರ್ಮಾನ ತಗೊಂಡ್ರು ಅದು ತಪ್ಪಾಗುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಕನ್ನಡದ ಹೆಮ್ಮೆಯ ನಟ ವಿನೋದ್ ರಾಜ್ಕುಮಾರ್ ಸರ್ ಅವರು ಈ ವಿಚಾರದ ಬಗ್ಗೆ, ಅಂದರೆ ದರ್ಶನ್ ಸರ್ ಅವರು ರೇಣುಕಾ ಸ್ವಾಮಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋದಾದರೆ ಹೇಗೆ ಮಾತಾಡ್ತಿದ್ರು? ಇಲ್ಲ, ನಮಗಂತೂ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ದರ್ಶನ್ ಹೇಗೆ ಅಂದರೆ ಸ್ವಲ್ಪ ಹೊರಟ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಜೀವ ತೆಗೆಯೋಷ್ಟು ಕ್ರೂರಿ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏಕೆಂದರೆ ಆ ಹುಡುಗ ತುಂಬ ಕಷ್ಟಕಾಲದಿಂದ ಬೆಳೆದು ಬಂದಂಥ ವ್ಯಕ್ತಿ. ಅವರಪ್ಪನ ಹೆಸರು ಎಲ್ಲೂ ಕೂಡ ಹೇಳಿಲ್ಲ. ಅವನು ಬೆಳಿಬೇಕಾದ್ರೆ ಇವತ್ತು ಒಬ್ಬ ವ್ಯಕ್ತಿ ಜೀವ ತೆಗಿತಾನೆ ಅಂತ ಹೇಳಿದ್ರೆ ನನಗೆ ಅಲ್ಲ, ಯಾರಿಗೂ ನಂಬೋದಕ್ಕೆ ಸಾಧ್ಯವಿಲ್ಲ. ಇಲ್ಲ, ಅಕಸ್ಮಾತ್ ಕೊಲೆ ಮಾಡಿದ್ರೆ ಶಿಕ್ಷೆ ಆಗಲಿ, ಅದಕ್ಕೆ ಕೋರ್ಟ್ ಉಂಟು, ಕಚೇರಿ ಉಂಟು. ತಪ್ಪೇ ಮಾಡಿಲ್ಲ ಅಂದಮೇಲೆ ಶಿಕ್ಷೆಯನ್ನು ಕೊಡಬೇಕು ಅಲ್ವ? ನಾನು ಹೇಳ್ತಾ ಇಲ್ಲ, ಜನಗಳು ಕೇಳ್ತಾ ಇದ್ದಾರೆ. ಸೊ ಅವನಿಗೆ ಒಳ್ಳೇದಾಗಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಪ್ಪು ಮಾಡದೇ ಇದ್ದರೆ ಶಿಕ್ಷೆ ಆಗಬಾರ್ದು. ಇದು ನನ್ನ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ನಾನು ಮತ್ತೆ ಹೇಳ್ತೇನೆ, ಮನಸ್ಸು ಮೃದು ಆ ವ್ಯಕ್ತಿದು. ಸ್ವಲ್ಪ ಹೊರಟ ಇರ್ಬೋದು ಕಂಡ್ರೆ, ಆದರೆ ಕೊಲೆ ಮಾಡುವಷ್ಟು ಕಟಕ ಅವನಲ್ಲ. ಅರ್ಥ ಆಯ್ತಾ? ಎಸ್, ಇದೇ ವಿಚಾರವನ್ನು ನಮ್ಮ ಚರಣ್ ಸರ್ ಅವರೇನಾದರೂ ಹೇಳೋದಾದರೆ ಹೇಗೆ ಹೇಳ್ತಾ ಇದ್ರು? ನೋಡಿ, ಒಬ್ಬ ವ್ಯಕ್ತಿ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು. ಯಾಕೆಂದರೆ ಅದಕ್ಕೆ ಕೋರ್ಟ್ ಉಂಟು, ಮೈದಾನ ಉಂಟು. ಅದನ್ನು ಬಿಟ್ಟು ಆ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡೋದು ತಪ್ಪು ಅಂತ ಅನಿಸುತ್ತೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಹಾಗಂತ ನಾನು ಹೇಳೋಕ್ಕಾಗಲ್ಲ. ನೋಡಿ, ಇವತ್ತು ದರ್ಶನ್ ಒಬ್ಬ ಒಳ್ಳೆ ನಟ, ಅವನ ಮನಸ್ಸು ಮೃದು, ಹೊರಟ ಇರ್ಬೋದು, ಆದರೆ ಕೊಲೆ ಮಾಡೋಷ್ಟು ಕ್ರೂರಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕೊಲೆ ಮಾಡಿದರೆ ಶಿಕ್ಷೆ ಆಗಲಿ, ಕೊಲೆ ಮಾಡದೇ ಇದ್ದರೆ ಹೊರಗೆ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ತನಿಖೆ ಆಗ್ತಾ ಇದೆ, ಖಂಡಿತವಾಗ್ಲೂ ತನಿಖೆ ಆಗುವಂಥ ವಿಚಾರಗಳಾಗ್ತಾ ಇದೆ.
ಸೊ ನಾವೇನು ತೀರ್ಮಾನ ತೊಗೊಳಕ್ಕಾಗಲ್ಲ. ಒಳ್ಳೇದಾಗಲಿ, ಕನ್ನಡ ಇಂಡಸ್ಟ್ರಿ ಹಾಳಾಗಿ ಹೋಗ್ಬಾರ್ದು, ಒಳ್ಳೇದಾಗಬೇಕಷ್ಟೇ ನಾನು ಹೇಳ್ತಾ ಇರೋದು.